ಹುಟ್ಟುಹಬ್ಬ ಶುಭಾಶಯಗಳು. ಜಾರ್ಜ್ ವೈಸಾಖ್ ಹಾಗೂ ಶಾಂತಕುಮಾರಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಬನ್ನಿ ಅವರಿಗೆ ಮತ್ತೊಮ್ಮೆ ಜೋರ. ಎಲ್ಲ ಗಾಯಕರು ದಯವಿಟ್ಟು ವೇದಿಕೆ ಮೇಲೆ. ಜಾಯ್ಸ್ ವೈಶಾಖ್ ಮತ್ತೆ ಶಾಂತಕುಮಾರಿ ಅವರ ಬರ್ತ್ಡೇ ನೋಡಿ ಒಂದು ವಿಷಯ ನಿಮ್ಗೆ ಹೇಳಬೇಕು ಅನ್ನಿಸ್ತು. ಈ ಡಿಸೆಂಬರ್ 29 ಒಂದು ಮಹತ್ವದ ದಿನ. ತಾವು ಯಾರಾದ್ರೂ ಹೇಳ್ತೀರಾ ಏನಿರ್ಬೋದು ಅಂತೇಳಿ? ಡಿಸೆಂಬರ್ 29 ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಕುವೆಂಪುರವರು, ಹಾಗೆ ಶಿಶುನಾಳ ಶರೀಫ್ ಪ್ರಶಸ್ತಿ ವಿಜೇತರಾದಂಥ ಖ್ಯಾತ ಗಾಯಕ ಸಿ ಅಶ್ವಥ್ರವರ ಬರ್ತ್ಡೇ ಹುಟ್ಟಿದಬ್ಬ ಒಂದೇ ದಿನ ಡಿಸೆಂಬರ್ 29. ಇವರಿಬ್ಬರು ಕೂಡ ಒಂದು ರೀತಿ ಮರೆಯಲಾಗದ ಮಹನೀಯರುಗಳು. ಇಬ್ಬರು ಮರೆಯಲಾಗದ ಮಹನೀಯರ ಹೆಸರಿನಲ್ಲಿ, ಅದೇ ಹೆಸರಿನಲ್ಲಿ ಅವತ್ತೊಂದು ದಿನ ನಾವು ಸುಗಮ ಸಂಗೀತ ಪರಿಷತ್ನ ವತಿಯಿಂದ ಒಂದು ಕಾರ್ಯಕ್ರಮವನ್ನು ನಾದಬ್ರಹ್ಮದಲ್ಲೇ ಇಟ್ಕೊಂಡಿದ್ವಿ. ಅವತ್ತು ಮೈಸೂರಿನ ಖ್ಯಾತ ಗಾಯಕರಾದಂಥ ಎ ಡಿ ಶ್ರೀನಿವಾಸ್ ಅವರು, ರಾಜೇಶ್ ಪಡಿಯಾರ್ ಅವರು, ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು, ಇಂದ್ರಾಣಿ ಅನಂತರಾಮ್ ಅವರು, ರಶ್ಮಿ ಅವರು, ಅವರೆಲ್ಲರೂ ಕೂಡ ಬಂದು ಸಿ ಅಶ್ವಥ್ರವರು ಮತ್ತೆ ಕುವೆಂಪುರವರ ಗೀತೆಗಳನ್ನ, ಖ್ಯಾತ ಗೀತೆಗಳನ್ನ, ಜನಪ್ರಿಯ ಗೀತೆಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಇದಕ್ಕೆ ಸಾಕ್ಷೀಭೂತರಾಗಿ ನಮ್ಮ ಕುವೆಂಪುರವರ ಮಗಳಾದಂಥ ಭವತಾರಣಿ ಮತ್ತು ಹಳೆಯರಾದಂಥ ಚಿದಾನಂದ ಮೂರ್ತಿಯವರು, ಹಾಗೆ ಸಿ ಅಶ್ವಥ್ರವರ ಪತ್ನಿಯವರಾದಂಥ ಚಂದ್ರಾ ಮೇಡಮ್ ಅವರು ಕೂಡ ಅವತ್ತು ಬರ್ತಾ ಇದ್ದಾರೆ. ಬಹಳಷ್ಟು ವಿಷಯ ತಿಳ್ಕೊಂಡು ಬಹಳಷ್ಟು ಜನ ಹೇಳಿದ್ರು, ಇದನ್ನ ನಮ್ಮ MBCT ಆಡಿಟೋರಿಯಂ ಅಲ್ಲಿ, ನಮ್ಮ ಮೈಸೂರು ಬಿಲ್ಡರ್ಸ್ ಚಾರಿಟಬಲ್ ಅಲ್ಲಿ ನೀವು ಹಿಡಿಯುವುದು ಅಂತ ಹೇಳಿದ್ರು. ನಾನು AC ಆಡಿಟೋರಿಯಂ ನಾನು ಹೇಳಿದೆ, ಇಲ್ಲ ನಾದಬ್ರಹ್ಮದ ಬಗ್ಗೆ ಪ್ರೀತಿ ನನಗೆ, ನಾನು ಇಲ್ಲೇ ಮಾಡ್ತೀನಿ ಅಂತಂದೆ. ಅದರಿಂದಾಗಿ ಇದಕ್ಕೆ ತಕ್ಕನಾದ ಪ್ರೋತ್ಸಾಹನ ಕೊಡುವಂತ ಕೆಲಸ ತಾವು ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದು ನೈಜ ಸಂಗೀತದೊಡನೆ ತುಂಬಾ ಚೆನ್ನಾಗಿರೋಂಥ ಕಾರ್ಯಕ್ರಮ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಬೇಕು. ಬನ್ನಿ ಹಾಗೆ ನಿಂತು. ಎಸ್, ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಗಣ್ಯರು ಜನಚೈತನ್ಯ ಫೌಂಡೇಶನ್ ವತಿಯಿಂದ ಆಯೋಜಿಸಿರುವಂತಹ ಪದನಿಸ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಒಂದು ಗೌರವದ ಸಮರ್ಪಣೆಯನ್ನು ನಡೆದಿರುವಂತದ್ದು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಿಸಬೇಕಾಗಿ ವಿನಂತಿ. ಎಲ್ಲ ಗಣ್ಯರಿಗೆ ಧನ್ಯವಾದಗಳು.